ಕನ್ನಡಿಗರ ಧರ್ಮ, ಕನ್ನಡಿಗರ ನೀತಿ, ಕನ್ನಡಿಗರ ಸಂಸ್ಕೃತಿ ನಮ್ಮ ರಕ್ತದ ನಾಡಿಗಳಲ್ಲೂ ಹರಿದಾಡುತ್ತಿದೆ. ನಿಮ್ಗೇನಾದ್ರೂ ಡ್ಯಾಂಡ್ರಫ್ ಇದೆಯಾ? ಏನೇ ಹಚ್ಚಿದ್ರೆ ಸಾಲ್ವ್ ಆಗ್ತಿಲ್ವಾ? ಹಾಗಾದ್ರೆ ಕರೆಕ್ಟ್ ಆಗಿರೋ ವಿಡಿಯೋಗೆ ಬಂದಿದ್ದೀರಿ. ನೀವು ಯಾವುದೇ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡ್ಕಕ್ ಮುಂಚೆ ನೀವು ಆ ಪ್ರಾಬ್ಲಮ್ನ ಅರ್ಥ ಮಾಡ್ಕೊಬೇಕು. ಈಗ ಡ್ಯಾಂಡ್ರಫ್ ಬಗ್ಗೆ ನೀವು ರೆಮಿಡೀಸ್ ಹುಡ್ಕಕ್ ಮುಂಚೆ ನಿಮ್ದು ಯಾವ ರೀತಿ ಡ್ಯಾಂಡ್ರಫ್ ಇದೆ ಅದನ್ನ ತಿಳ್ಕೊಬೇಕು. ನಮ್ದು ಯಾವ ರೀತಿ ಡ್ಯಾಂಡ್ರಫ್ ಇದೆ ಅಂತ ಹೇಗೆ ತಿಳ್ಕೊಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಇವೆರಡು ಇಮೇಜ್ ನೋಡಿ. ಈ ಎರಡು ಇಮೇಜ್ ತರ ನಿಮ್ ಡ್ಯಾಂಡ್ರಫ್ ಏನಾದ್ರೂ ಇದ್ರೆ ಇದನ್ನ ನಾವು ಸೆಬೋರೋಟಿಕ್ ಡರ್ಮ್ಯಾಟಿಕ್ಸ್ ಅಂತ ಕರಿತೀವಿ. ಇದಕ್ಕೆ ನಾನು ಹೇಳೋ ಸೊಲ್ಯೂಷನ್ ಏನು ಯೂಸ್ ಆಗಲ್ಲ. ಇದೇನಾದ್ರು ನಿಮ್ಗಿದ್ರೆ ಫಸ್ಟ್ ಹೋಗಿ ಒಂದು ಡರ್ಮಿಟಾಲಜಿಸ್ಟ್ ನ ಮೀಟ್ ಮಾಡಿ. ಯಾಕಂದ್ರೆ ಇದು ನೆಗ್ಲೆಕ್ಟ್ ಮಾಡಿದಷ್ಟು ಬೇರೆ ಕಡೆ ಎಲ್ಲ ಸ್ಪ್ರೆಡ್ ಆಗುತ್ತೆ. ನಿಮ್ ಫೇಸ್ ಅಲ್ಲೂ ಬರ್ಬೋದು, ಹ್ಯಾಂಡ್ಸ್ ಅಲ್ಲೂ ಬರ್ಬೋದು, ಎಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತೆ. ಇದೇನಾದ್ರೂ ನಿಮ್ಗಿದ್ರೆ ಆದಷ್ಟು ಬೇಗ ಒಂದು ಡರ್ಮಿಟಾಲಜಿಸ್ಟ್ ನ ಟೆಸ್ಟ್ ಮಾಡಿ. ಅಕಸ್ಮಾತ್ ನಿಮ್ಗೇನಾದ್ರೂ ಈ ರೀತಿಯ ಡ್ಯಾಂಡ್ರಫ್ ಇದ್ರೆ ನಾನು ಹೇಳೋ ಸೊಲ್ಯೂಷನ್ ಟ್ರೈ ಮಾಡಿ. ಇದನ್ನ ನಾವು ನಾರ್ಮಲ್ ಡ್ಯಾಂಡ್ರಫ್ ಅಂತ ಕರಿತೀವಿ. ಇದು ನನ್ಗೂನು ಇತ್ತು. ಇದಕ್ಕೆ ನಾನು ಏನೆಲ್ಲ ಟ್ರೀಟ್ ಮಾಡಿದೆ, ಹೇಗೆ ನಂಗೆ ಸಾಲ್ವ್ ಆಯ್ತು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ನಾನ್ ಟ್ರೈ ಮಾಡಿದ್ದು ಹೋಮ್ ರೆಮಿಡೀಸ್. ನಮ್ಮಮ್ಮ ನನಗೆ ಆಲೋವೆರಾ ಹಚ್ತಿದ್ರು. ಆಲೋವೆರಾನ ಕಟ್ ಮಾಡ್ಕೊಬಂದು ಅದು ರಸ ಬರುತ್ತಲ್ಲ ಅದನ್ನ ತಲೆಗೆಲ್ಲ ಹಚ್ತಿದೆ. ಆದ್ರೆ ಅದರಿಂದ ನಂಗೆ ಏನು ಯೂಸ್ ಆಗ್ಲಿಲ್ಲ. ಆಮೇಲೆ ನಾನು ಯೂಟ್ಯೂಬ್ ಟ್ರೈ ಮಾಡಿದೆ. ಯೂಟ್ಯೂಬ್ ಅಲ್ಲಿ ನೋಡಿ ಏನೆಲ್ಲ ಟ್ರೈ ಮಾಡ್ಬೋದು ಅಂತ ಮಾಡಿದೆ. ಅದರಲ್ಲಿ ನಾನು ಫಸ್ಟ್ ಟ್ರೈ ಮಾಡಿದೆ ಒಂದು ಕೊಬ್ಬರಿ ಎಣ್ಣೆ ಸ್ವಲ್ಪ ಹಾಕೊಂಡು ಅದಕ್ಕೆ ನಾನು ನಿಂಬೆಹಣ್ಣು ಹಿಂಡಿ ಅದನ್ನು ಹಚ್ಕೊಳಕ್ ಟ್ರೈ ಮಾಡಿದೆ. ಇದು ಒಂದು ಯೂಟ್ಯೂಬ್ ವಿಡಿಯೋಲಿ ನೋಡಿದ್ದೀನಿ ನಾನು. ಆದ್ರೆ ಅದನ್ನು ಏನು ಸಾಲ್ವ್ ಆಗ್ಲಿಲ್ಲ. ಒಂದ್ 2 ದಿವಸ ಚೆನ್ನಾಗಿತ್ತು, ಆಮೇಲೆ ವಾಪಸ್ ಡ್ಯಾಂಡ್ರಫ್ ಉಟ್ಕೊಂತು. ಆಮೇಲೆ ಇನ್ನೊಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ನೀಮ್ ಆಯಿಲ್ ಟ್ರೈ ಮಾಡಿದೆ. ಆದ್ರೆ ಅದನ್ನು ಏನು ಯೂಸ್ ಆಗ್ಲಿಲ್ಲ. ಸೊ ಫೈನಲಿ ನನಗೆ ಹೋಮ್ ರೆಮಿಡೀಸ್ ಯಾವ್ದು ಯೂಸ್ ಆಗ್ಲಿಲ್ಲ. ಅದಕ್ಕೆ ನಾನೇನ್ ಮಾಡಿದೆ, ನಾನು ಒಂದು ಡಾಕ್ಟರ್ನ ಕನ್ಸಲ್ಟ್ ಮಾಡಿದೆ. ಆ ಡಾಕ್ಟರ್ ಏನಂದ್ರು, ನಿಮ್ಗೆ ಸೆಬೋರೋಟಿಕ್ ಡರ್ಮ್ಯಾಟಿಕ್ಸ್ ಇಲ್ಲ, ನಿಮ್ಗೆ ಇರೋದು ನಾರ್ಮಲ್ ಡ್ಯಾಂಡ್ರಫ್ ಅಂತ ಹೇಳಿದ್ರು. ಆಮೇಲೆ ಅದಕ್ಕೆ ಸೊಲ್ಯೂಷನ್ ಕೂಡ ಹೇಳಿದ್ರು. ಅದನ್ನೇ ನಾನು ನಿಮ್ಗೆ ಇವತ್ತು ಹೇಳ್ತಾ ಇರೋದು. ನೀವೇನಾದ್ರೂ ಹೋಮ್ ರೆಮಿಡೀಸ್ ಟ್ರೈ ಮಾಡ್ಬೇಕಂದ್ರೆ ಮಾಡ್ಬೋದು. ಆದ್ರೆ ಅದು ಪರ್ಮನೆಂಟ್ ಸೊಲ್ಯೂಷನ್ ಕೊಡಲ್ಲ. ಆದ್ರೆ ನಾನು ನಿಮ್ಗೆ ಇವತ್ತು 3 ಪ್ರಾಡಕ್ಟ್ ತಿಳಿಸ್ಕೊಡ್ತಾ ಇದೀನಿ. ಇದು ಅರೌಂಡ್ 1100 ರೇಂಜ್ ಗೆ ಬರುತ್ತೆ. ಈ 3 ಪ್ರಾಡಕ್ಟ್ ನ ನೀವು ಟ್ರೈ ಮಾಡಿದ್ರೆ 100% ನಿಮ್ ಡ್ಯಾಂಡ್ರಫ್ ಹೋಗೇ ಹೋಗುತ್ತೆ. ಇದಕ್ಕೆ ನಾನ್ ಗ್ಯಾರಂಟಿ. ಯಾಕಂದ್ರೆ ನನಗೂ ಇತ್ತು, ಅದು ಇವಾಗ ನನಗೆ ಸಾಲ್ವ್ ಆಗಿದೆ. ಸೊ ಆ 3 ಪ್ರಾಡಕ್ಟ್ ಯಾವ್ದಪ್ಪ ಅಂತ ನಾನು ಇವಾಗ ತಿಳಿಸ್ಕೊಡ್ತೀನಿ. ಅಂದ್ರೆ ಮೊದಲನೇ ಪ್ರಾಡಕ್ಟ್ ಬಂದು ಕೆವಾನ್ ಅವ್ರದ್ದು ಲೋಷನ್. ನಿಮಗೆ ಕಾಣಿಸ್ತಿದೆ ಅನ್ಕೊಂತೀನಿ. ಕ್ಯಾಮ್ರಾದು ಸ್ವಲ್ಪ ಕ್ಲಾರಿಟಿ ಕಮ್ಮಿ ಇದೆ. ನೋಡಿ ಈಗ ಕಾಣಿಸ್ತಿದೆ ಅನ್ಸುತ್ತೆ. ನೋಡಿ ಕೆವಾನ್ ಅವ್ರದ್ದು ಲೋಷನ್ ಇದು. ಇದ್ರ ಜೊತೆಗೆ ನೀವು ಇವ್ರದ್ದು ಹ್ಯಾಲೋಕ್ಸ್ ಅಂತ ಬರುತ್ತೆ ಒಂದು. ಹ್ಯಾಲೋಕ್ಸ್ ಲೋಷನ್ ನ ಮಿಕ್ಸ್ ಮಾಡ್ಕೊಬೇಕು. ಇದು ಯಾವ ರೀತಿ ಮಿಕ್ಸ್ ಮಾಡ್ಬೇಕಪ್ಪ ಅಂದ್ರೆ, ಇದೇನಾದ್ರೂ ನೀವು 1 ಡ್ರಾಪ್ ಯೂಸ್ ಮಾಡಿದ್ರೆ ಇದನ್ನ ನೀವು 3 ಡ್ರಾಪ್ಸ್ ಯೂಸ್ ಮಾಡ್ಬೇಕು. ಅಂದ್ರೆ 1:3 ರೇಷಿಯೋದಲ್ಲಿ ಯೂಸ್ ಮಾಡ್ಬೇಕು. ಅಕಸ್ಮಾತ್ ಇದು 2 ಡ್ರಾಪ್ ಯೂಸ್ ಮಾಡಿದ್ರೆ ಇದನ್ನ ನೀವು 6 ಡ್ರಾಪ್ಸ್ ಯೂಸ್ ಮಾಡ್ಬೇಕು. ಇವೆರಡನ್ನ ಮಿಕ್ಸ್ ಮಾಡ್ಕೊಂಡು ನಿಮ್ ತಲೆಗೆ ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ಕೊಬೇಕು. ಅಪ್ಲೈ ಮಾಡ್ಕೊಂಡು ಒಂದ್ ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ. ಎಲ್ಲ ಕಡೆ ಇವನ್ ಆಗಿ ಸ್ಪ್ರೆಡ್ ಆಗೋ ತರ ಮಾಡ್ಕೊಳ್ಳಿ. ಇದನ್ನ ನೀವು 1 to 2 ಅವರ್ಸ್ ಬಿಟ್ಟು ಆಮೇಲೆ ನೀವು ಈ ಶಾಂಪೂನ ಇಟ್ಕೊಂಡು ಹೇರ್ ವಾಶ್ ಮಾಡ್ಕೊಳ್ಳಿ. ಈ ಶಾಂಪೂ ನೇಮ್ ಬಂದು 8X ಶಾಂಪೂ ಅಂತ. ಈ 3 ಪ್ರಾಡಕ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಈ 3 ಪ್ರಾಡಕ್ಟ್ ನ ನೀವು ಯೂಸ್ ಮಾಡಿ ವಿತಿನ್ 15 ಡೇಸ್ ಅಲ್ಲಿ ನಿಮ್ಗೆ 100% ಡ್ಯಾಂಡ್ರಫ್ ಪ್ರಾಬ್ಲಮ್ ಸಾಲ್ವ್ ಆಗಿರುತ್ತೆ. ಇದಕ್ಕೆ ನಾನ್ ಗ್ಯಾರಂಟಿ. ಅಕಸ್ಮಾತ್ ಏನಾದ್ರೂ ಸಾಲ್ವ್ ಆಗಿಲ್ಲ ಅಂದ್ರೆ ನೀವು ಬಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಏನಾದ್ರೂ ಬೈಕೊಳ್ಳಿ. ಇವತ್ತಿಗಿಷ್ಟೇ. ಈ ವಿಡಿಯೋ ನಿಮ್ಗೆ ಏನಾದ್ರೂ ಯೂಸ್ಫುಲ್ ಅಥವಾ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ನಾನು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.